ಇವತ್ತು ನನ್ನ ಮುಂದೆ ಒಂದು ಟ್ಯಾಬ್ಲೆಟ್ ಇದೆ. ಬರೀ 10,000 ರೂಪಾಯಿಗೆ ಲಾಂಚ್ ಆಗಿರೋ ಟ್ಯಾಬ್ಲೆಟ್. ಬರೀ 10,000 ರೂಪಾಯಿ. ನುಂಗೋ ಟ್ಯಾಬ್ಲೆಟ್ ಅಲ್ಲ, ಟ್ಯಾಬ್ಲೆಟ್. ಇದು ರೆಡ್ಮಿ ಪ್ಯಾಡ್ SE ಅಂತ. ಇದು 4G ಟ್ಯಾಬ್ಲೆಟ್. ಇದನ್ನ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಕೇವಲ 9,999 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಟ್ಯಾಬ್ಲೆಟ್, ಎಂಟ್ರಿ ಲೆವೆಲ್ ಟ್ಯಾಬ್ಲೆಟ್. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇಷ್ಟು ಕಡಿಮೆಗೆ ಲಾಂಚ್ ಮಾಡಿದ್ದಾರೆ ಅಂದರೆ ಏನು ಸ್ಪೆಸಿಫಿಕೇಶನ್ ಇದೆ, ಪರ್ಚೇಸ್ ಮಾಡ್ಬೋದಾ, ಯಾರು ಪರ್ಚೇಸ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಬನ್ನಿ ಡೈರೆಕ್ಟ್ ಆಗಿ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಈ ಟ್ಯಾಬ್ಲೆಟ್ನ ಜೊತೆಗೆ ನಮಗೆ ಒಂದು ಕವರ್ನ ಸಹ ಕಳಿಸ್ಕೊಟ್ಟಿದ್ದಾರೆ. ರೆಡ್ಮಿ ಪ್ಯಾಡ್ SE 4G ಕವರ್ ಅಂತ. ಇದನ್ನು ನೀವು ಕೇವಲ 1,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಡೈರೆಕ್ಟಾಗಿ ಒಂದು ಟ್ಯಾಬ್ಲೆಟ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಹಲೋ ರೆಡ್ಮಿ ಪ್ಯಾಡ್ ಅಂತ ಬರೆದಿದ್ದಾರೆ. ಇದ್ರ ಒಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಟ್ಯಾಬ್ಲೆಟ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಆಮೇಲೆ ತೋರಿಸ್ತೀನಿ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಜೆಕ್ಷನ್ ಪಿನ್ನು, ನಂತರ ಕೇವಲ 10 ವ್ಯಾಟ್ನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಬರೀ 10 ವ್ಯಾಟ್, ಸ್ವಲ್ಪ ಕಡಿಮೆ ಆಯಿತು. ಅಟ್ಲೀಸ್ಟ್ ಒಂದು 18 ವ್ಯಾಟ್ ಆದರೂ ಕೊಡ್ಬೋದಾಗಿತ್ತು ಈ ಪ್ರೈಸ್ ರೇಂಜಿಗೆ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ದೊಡ್ಡ ಸೈಜ್ನ ಟ್ಯಾಬ್ಲೆಟ್ ಏನೂ ಅಲ್ಲ. ಮುಂಚೆ ಈ ರೀತಿ ಸಣ್ಣ ಸೈಜ್ನ ಟ್ಯಾಬ್ಲೆಟ್ಗಳಿಗೆ ಫ್ಯಾಬ್ಲೆಟ್ ಅಂತ ಕರೀತಾ ಇದ್ರು. ಫೋನಿಗೆ ಫೋನು ಅಲ್ಲ, ಟ್ಯಾಬ್ಲೆಟಿಗೆ ಟ್ಯಾಬ್ಲೆಟು ಅಲ್ಲ, ಆ ರೀತಿ. ಇದನ್ನು ಆಮೇಲೆ ತೋರಿಸ್ತೀನಿ. ಫಸ್ಟು ಈ ರೆಡ್ಮಿ SE 4G ಬ್ಯಾಕ್ ಕವರ್ನ ಓಪನ್ ಮಾಡೋಣ. ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ರೀತಿ ಒಂದು ಬ್ಯಾಕ್ ಕವರ್ ಸಿಗುತ್ತೆ. ಸೊ ಕ್ವಾಲಿಟಿ ಪರವಾಗಿಲ್ಲ. 1,000 ರೂಪಾಯಿಗೆ ರೀಸನಬಲ್ ಆಗೇ ಇದೆ. ನಾವು ಬ್ಯಾಕ್ ಕವರ್ ರೀತಿ ಈ ಟ್ಯಾಬ್ಲೆಟಿಗೆ ಹಾಕೋಬೇಕು. ಹಿಂದ್ಗಡೆ ಒಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಆಯಿತಾ. ಸೊ ಇದನ್ನು ನಾವು ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೊಬೋದು. ಮೂವಿ ನೋಡ್ಬೇಕಾರೆ, ಯೂಟ್ಯೂಬ್ ವಿಡಿಯೋ ನೋಡ್ಬೇಕಾರೆ ಈ ರೀತಿ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ನಿಂತ್ಕೊಳ್ಳುತ್ತೆ. ಜೊತೆಗೆ ನಾವು ಕೈ ಹಾಕೊಂಬಿಟ್ಟು ಗ್ರಿಪ್ ರೀತಿ ನೋಡಿ ಈ ರೀತಿ ಯೂಸ್ ಮಾಡೋದಕ್ಕೆ. ಸೊ ಎರಡು ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಒಂದು ರೀತಿ ಲೆದರಿ ಫಿನಿಶು, ಪರವಾಗಿಲ್ಲ. ರೇಟು ತುಂಬ ಜಾಸ್ತಿ ಏನು ಇಟ್ಟಿಲ್ಲ ಇವರು. ಇನ್ನು ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ 10,000 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ರೀಸನಬಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂಥ ಹೆವಿ ವೆಯ್ಟು ಏನೂ ಇಲ್ಲ. 375 ಗ್ರಾಮ್ ವೆಯ್ಟು, 8.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಟ್ಯಾಬ್ಲೆಟ್ಟು. ಫ್ರಂಟಲ್ಲಿ ಬೆಸಲೆಲ್ಲ ಜಾಸ್ತಿನೇ ಇದೆ. ಡಿಸ್ಪ್ಲೇ ಸೈಜು ಸುಮಾರಾಗಿದೆ. ಇತ್ತೀಚೆಗೆ ಲಾಂಚ್ ಆಗುವಂಥ ಫೋಲ್ಡಬಲ್ ಸ್ಮಾರ್ಟ್ಫೋನ್ಗಳು, ಆಯಿತಾ, ಫೋಲ್ಡ್ ಎಲ್ಲ ಆಲ್ಮೋಸ್ಟ್ ಇದೇ ಸೈಜೇ ಡಿಸ್ಪ್ಲೇ ಬಂದ್ಬಿಡುತ್ತೆ ಓಪನ್ ಮಾಡಿದ ತಕ್ಷಣ. ಸೊ ಅಷ್ಟು ದೊಡ್ಡ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಸೊ ಇದ್ರ ಹಿಂದ್ಗಡೆ ನಮಗೆ ಪ್ಲಾಸ್ಟಿಕ್ ಬ್ಯಾಕು, ಒಂಥರ ಮ್ಯಾಟ್ ಫಿನಿಶು. ಸೊ ಸ್ಮಡ್ಜಸ್ ಅಷ್ಟೊಂದು ಆಗಲ್ಲ. ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಇದೆ, ಒಂದು ಸಿಂಗಲ್ LED ಫ್ಲ್ಯಾಶು, ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. 2 ಸಿಮ್ಮು, ಒಂದು SD ಕಾರ್ಡ್ ಸ್ಲಾಟನ್ನು ಹಾಕ್ಬೋದು. ಬೆಂಕಿ ವಿಷಯ. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ಟ್ಯಾಬ್ಲೆಟಲ್ಲಿ ಯೂನಿಕ್ ವಿಷಯ. ಮತ್ತು ಸ್ಪೀಕರ್ ಗ್ರಿಲ್ಲು ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದೆ. ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿದ್ದಾರೆ ಈ ಒಂದು ಪ್ರೈಸ್ ರೇಂಜಿಗೆ. ಹೆವಿ ಯೂನಿಕ್ ಅಂತ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇವರು ಈ ಪ್ರೈಸ್ ರೇಂಜಿಗೆ 10,000 ರೂಪಾಯಿಗೆ ಟ್ಯಾಬ್ಲೆಟ್ ಸಿಗೋದೇ ದೊಡ್ಡ ವಿಷಯ. ಈ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಕಾಂಪಿಟೇಷನ್ ಇಲ್ಲ, ಚೆನ್ನಾಗಿದೆ. ಇನ್ನು ಈ ಟ್ಯಾಬ್ಲೆಟಿಂದು ಡಿಸ್ಪ್ಲೇ 8.1 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ, ಆಯಿತಾ. ಇದಕ್ಕೆ ಒಂದು ರೀತಿ ಫುಲ್ HD ರೆಸೊಲ್ಯೂಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಸ್ಟಿಲ್ ಪಿಕ್ಸೆಲ್ ಸ್ವಲ್ಪ ಹತ್ರದಿಂದ ನೋಡಿದ್ರೆ ಕಾಣುತ್ತೆ. ಪಿಕ್ಸೆಲ್ ಡೆನ್ಸಿಟಿ ಅಷ್ಟು ಕೆಡ್ದಾಗಿಲ್ಲ, ಪರವಾಗಿಲ್ಲ ಅಂತೀನಿ. ಡಿಸ್ಪ್ಲೇ ಬಂದ್ಬಿಟ್ಟು 10 ಬಿಟ್ ಡಿಸ್ಪ್ಲೇ ಅಂತೆ. ಈ ಪ್ರೈಸ್ ರೇಂಜಿಗೆ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಆಬ್ವಿಯಸ್ಲಿ IPS ಡಿಸ್ಪ್ಲೇ. ಇದು 180 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟನ್ನು ಕೂಡ ಸಪೋರ್ಟ್ ಮಾಡುತ್ತೆ. 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಸೊ ಇದರಲ್ಲಿ ರೀಡಿಂಗ್ ಮೋಡ್ ಸಹ ಇದೆ. ಸ್ವಲ್ಪ ಡಿಮ್ ಆಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟಿಶ್ ರೀತಿ ಕಾಣುತ್ತೆ. ನೀವೇನಾದರೂ PDF ಇದರಲ್ಲಿ ಓದಬೇಕು ಅಂತ ಅಂದ್ಕೊಂಡಿದ್ರೆ. TV ರೈಲ್ಯಾಂಡಿಂದ ಏನೇನೋ ಸರ್ಟಿಫಿಕೇಷನ್ಸ್ ಮಾಡಿಸಿದ್ರೆ, ಲೋ ಬ್ಲೂ ಲೈಟ್ ಎಮಿಷನ್ದಾಗಿರ್ಬೋದು, ಫ್ಲಿಕ್ಕರ್ ಫ್ರೀ ಆಗಿರ್ಬೋದು, ಮತ್ತು ಏನೋ ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್ ಡಿಸ್ಪ್ಲೇ, ಈ ರೀತಿ ಏನೇನೋ ಸರ್ಟಿಫಿಕೇಷನ್ ಮಾಡಿಸಿದ್ದಾರೆ. ಯಾರು ಮಾಡ್ಸೋಕ್ಕಾಗಲ್ಲ, ದುಡ್ಡು ಕೊಟ್ಟರೆ ಎಲ್ಲರೂ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಒಟ್ಟಿಗೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ.
ಹೆಂಗಾಗಿದೆ ಅಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ ಸ್ಪೆಸಿಫಿಕೇಷನ್ನು ಈ ಪ್ರೈಸ್ ರೇಂಜಿಗೆ ನೀವು ಫೋನ್ ತೊಗೊಂಡ್ರೆ ಹೆಂಗಿರುತ್ತೋ ಅದೇ ಸ್ಪೆಸಿಫಿಕೇಷನ್, ಬಟ್ ಡಿಸ್ಪ್ಲೇ ದೊಡ್ಡದು, ಆ ರೀತಿ ಕೊಟ್ಟಿದ್ದಾರೆ ಆಯಿತಾ. ಇನ್ನು ವೇರಿಯಂಟು ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 64 GB ಸ್ಟೋರೇಜು, ಮತ್ತು ಇನ್ನೊಂದು 4 GB ರ್ಯಾಮು, 128 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು, ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು eMMC 5.1 ಸ್ಟೋರೇಜು. UFS 2.2 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದು ನಂಗೆ ಅನ್ನಿಸ್ದಂಗೆ. ಮತ್ತು ಸ್ಟೋರೇಜ್ನ ಅಪ್ ಟು 2 TB ತನಕ ನೀವು ಎಕ್ಸ್ಪ್ಯಾಂಡನ್ನು ಸಹ ಮಾಡ್ಬೋದು. ಮತ್ತು ಈ ಟ್ಯಾಬ್ಲೆಟ್ ಟೋಟಲ್ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದ ಕಲರ್ಸನ್ನು ನೀವು ಪ್ರಿಫರ್ ಮಾಡ್ಬೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಆಬ್ವಿಯಸ್ಲಿ 4G ಪ್ರೊಸೆಸರು, ಮೀಡಿಯಾಟೆಕ್ಕಿಂದು ಇಲಿಯೋ G85 ಪ್ರೊಸೆಸರ್. ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಏನೂ ಅಲ್ಲ. ಈ ಪ್ರೈಸ್ ರೇಂಜ್ಗೆ ನಿಮ್ಗೆ ಯಾವುದು 5G ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಇತ್ತೀಚೆಗೆ ಬರೋಕ್ಕೆ ಶುರುವಾಗಿದೆ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 2,70,000 ರೇಟಿಂಗನ್ನು ಕೊಡ್ತಾ ಇದೆ. ನಾಟ್ ಬ್ಯಾಡ್ ಅಂತೀನಿ. ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಯಾರಾದರೂ ಟ್ಯಾಬ್ಲೆಟ್ ತೊಗೋತಾ ಇದ್ದಾರೆ ಅಂತ ಅಂದರೆ ಮೇಜರ್ಲಿ ಮೀಡಿಯಾ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಬೋದು, ಬೇಸಿಕ್ ಗೇಮ್ಗಳು ನೀವು ಆಡ್ಬೋದು. ಅದು ಬಿಟ್ಟರೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಪ್ರೊಸೆಸರ್ನಲ್ಲಿ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಈ ಒಂದು ಏನು ಟ್ಯಾಬ್ಲೆಟ್ ಇದೆ ಇದು ಸ್ಮೂತ್ ಅಲ್ಟ್ರಾ ತನಕ ಗ್ರಾಫಿಕ್ ಹೋಗುತ್ತೆ. ಅದರಲ್ಲಿ ಒಂದು ಲೆವೆಲ್ಗೆ ಪ್ಲೇಯಬಲ್ ಗೇಮ್ ಪ್ಲೇ ಸಿಕ್ತು ನಮಗೆ. ಹೈಯೆಸ್ಟ್ ಸೆಟ್ಟಿಂಗು HD ಹೈಯಲ್ಲಿ ಹೆವಿ ಲ್ಯಾಗ್ ಆಗುತ್ತೆ, ನೀವು ಗೇಮ್ ಪ್ಲೇ ಆಡೋದು ಕಷ್ಟ. ಸೊ ಸ್ಮೂತ್ ಮತ್ತು ಅಲ್ಟ್ರಾದಲ್ಲಿ ಗೇಮ್ ಪ್ಲೇನ ಒಂದು ಲೆವೆಲಿಗೆ ಆಡ್ಕೊಬೋದು. ಸೊ ಆಲ್ಮೋಸ್ಟ್ ಎಲ್ಲ ಗೇಮನ್ನ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೋಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ನಮಗೆ ಹೀಟ್ ಆಗುತ್ತೆ ಅಂತ ಕೂಡ ಅನ್ನಿಸ್ಲಿಲ್ಲ. ಸೊ ಆಬ್ವಿಯಸ್ಲಿ ಟ್ಯಾಬ್ಲೆಟ್ ಆಗಿರೋದ್ರಿಂದ ತುಂಬ ದೊಡ್ಡ ಬ್ಯಾಟ್ರಿ ಇರುತ್ತೆ, ಮತ್ತು ಇದರ ರೆಸಲ್ಯೂಷನ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ಬ್ಯಾಟ್ರಿ ಬ್ಯಾಕಪ್ ಒಂದು ಒಳ್ಳೆ ಚೆನ್ನಾಗಿ ಬರ್ಬೋದು. ಸೊ ಬ್ಯಾಟ್ರಿ ಡ್ರೈನ್ ಟೆಸ್ಟಲ್ಲಿ ಮತ್ತು ಟೆಂಪ್ರೇಚರ್ ವೇರಿಯೇಷನಲ್ಲಿ ನಮಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂತು ಆಯಿತಾ. ತುಂಬ ಜಾಸ್ತಿ ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ, ಹೆವಿ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅಂತ ಕೂಡ ಅನ್ನಿಸ್ಲಿಲ್ಲ. ಇದೊಂದು ಒಳ್ಳೆಯ ವಿಷಯ ಅಂತೀನಿ. ಓವರಾಲ್ ಪರ್ಫಾರ್ಮೆನ್ಸ್ ಓಕೆ, ಇನ್ನೂ ಒಳ್ಳೆ ಪ್ರೊಸೆಸರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಪ್ರೈಸ್ನಲ್ಲಿ ಕಾಂಪಿಟೇಷನ್ ಇಲ್ಲ, ಸೊ ಏನು ಮಾಡೋಕ್ಕಾಗಲ್ಲ. ಕಡಿಮೆಗೆ ಲಾಂಚ್ ಮಾಡಿದರೆ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ ಅದೇ ನನಗೆ ಇಷ್ಟ ಆಯಿತು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಆಬ್ವಿಯಸ್ಲಿ ಈ ಟ್ಯಾಬ್ಲೆಟನ್ನು ಯಾರು ಕೂಡ ಫೋಟೋ ತೆಗೆಯಕ್ಕಂತೂ ಯೂಸ್ ಮಾಡಲ್ವಾ. ಸೊ ಇದರಲ್ಲಿ ನಮಗೆ ರೇರಲ್ಲಿ 8 MP ಕ್ಯಾಮ್ರಾ ಇದೆ, ಫ್ರಂಟಲ್ಲಿ 5 MP ಕ್ಯಾಮ್ರಾ ಇದೆ. ಎರಡೂ ಕೂಡ ಆ್ಯಕ್ಚುಲಿ ನಾಟ್ ಬ್ಯಾಡ್ ಅನ್ನಿಸ್ತು ನನಗೆ. ಯೂಶ್ವಲಿ ಟ್ಯಾಬ್ಲೆಟ್ ಕ್ಯಾಮ್ರಾಗಳನ್ನ ಕೆಟ್ಟದಾಗಿ ಕೊಟ್ಟಿರ್ತಾರೆ, ಇದರಲ್ಲಿ ಸುಮಾರಾಗಿದೆ. ಫೋನಲ್ಲಿ ಯಾವ ರೀತಿ ಕ್ಯಾಮ್ರಾ ಕೊಡ್ತಾರೋ ಅಷ್ಟೇ ಸಿಮಿಲರ್ ಕ್ವಾಲಿಟಿ ಕ್ಯಾಮ್ರಾ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. 10,000 ರೂಪಾಯಿಗೆ ಒಳ್ಳೆ ಕ್ಯಾಮ್ರಾ ಆಗ್ಬೋದು. ನಾರ್ಮಲಿ ಕೆಲವೊಂದು ಸಲ ಸೆಲ್ಫಿ ತೊಗೊಳಕ್ಕೂ ಕೂಡ ಯೂಸ್ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು ಒಂದು ಲೆವೆಲ್ಗೆ. ಈವನ್ ರೇರ್ ಕ್ಯಾಮ್ರಾ ಕೂಡ ಅಷ್ಟೇ ಒಂದು ಲೆವೆಲಿಗೆ ಪರವಾಗಿಲ್ಲ ಗುರು, ಅಂಥ ಕೆಡ್ತಾಗೇನೂ ಇಲ್ಲ ಅಂತ ಅನ್ನಿಸ್ತು ನನಗೆ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD ರೆಸಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡಿಂಗನ್ನು ಸಹ ಮಾಡುತ್ತೆ, ನಾಟ್ ಬ್ಯಾಡ್ ಅಂತೀನಿ. ಮತ್ತು ನಮಗೆ ಈ ಟ್ಯಾಬ್ಲೆಟಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿಲ್ಲ, ಅದೊಂದು ನೀವು ತಲೆ ಹಿಡ್ಕೊಬೇಕಾಗತ್ತೆ. ಫೇಸ್ ಅನ್ಲಾಕ್ ಇದೆ ಒಟ್ಟಿಗೆ, ಏನೋ AI ಫೇಸ್ ಅನ್ಲಾಕ್ ಅಂತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 6,650 mAh ಕೆಪಾಸಿಟಿ ಬ್ಯಾಟ್ರಿ. ಸ್ವಲ್ಪ ಕಡಿಮೆನಾ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತು. ಏನಕ್ಕೆ ಅಂದರೆ ಇತ್ತೀಚೆಗೆ ಫೋನ್ಗಳಲ್ಲೇ 7,000 mAh ಕೆಪಾಸಿಟಿ ಬ್ಯಾಟ್ರಿ ಬಂದ್ಬಿಡುತ್ತೆ. ಇನ್ನು ಟ್ಯಾಬ್ಲೆಟು ಡಿಸ್ಪ್ಲೇ ದೊಡ್ಡದು, ಸ್ವಲ್ಪ ಅಟ್ಲೀಸ್ಟ್ ಒಂದು 8,000 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು ಆಯಿತಾ. 8,000 ಕೊಡ್ಬೋದಾಗಿತ್ತು. ಮತ್ತು ಬಾಕ್ಸ್ ಒಳಗೆ ಬರೀ 10 ವ್ಯಾಟ್ ಚಾರ್ಜರ್, ಯಾವ ಮೂಲೆಗೆ ಸಾಲತ್ತು 10 ವ್ಯಾಟು? ಇನ್ನು 2 ಅವರ್ ಚಾರ್ಜ್ ಮಾಡ್ಕೊಂಡು ಕೂತ್ಕೋಬೇಕಾಯ್ನ, 2-3 ಅವರು. ಅದು ಸ್ವಲ್ಪ ಕಡಿಮೆ ಆಯಿತು ನಂಗೆ ಅನ್ನಿಸ್ದಂಗೆ. ಬ್ಯಾಟ್ರಿ ಸ್ವಲ್ಪ ದೊಡ್ಡದಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದರೂ ಇದರ ರೆಸಲ್ಯೂಷನ್ ಕಡಿಮೆ ಇರೋದ್ರಿಂದ, ಬರೀ HD+ ಡಿಸ್ಪ್ಲೇ ಆಗಿರೋದ್ರಿಂದ ಮೋಸ್ಟ್ಲಿ ಬ್ಯಾಟ್ರಿ ಬ್ಯಾಕಪ್ ಒಂದು ಲೆವೆಲಿಗೆ ಬರಬಹುದು ಆಯಿತಾ. ಸೊ 6,650 mAh ಓಕೆ ಅಂತೀನಿ. ಇನ್ನು OSಗೆ ಬಂತು ಅಂದರೆ Android 14 ಬೇಸ್ ಆಗ್ತಿರುವಂಥ ಹೈಪರ್ OS. ಈ OSಗೆ ಎಷ್ಟು ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ, ಎಷ್ಟು ವರ್ಷ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರೆ, ಯಾವುದೇ ಕನ್ಫರ್ಮೇಷನ್ ಇಲ್ಲ. ಸದ್ಯಕ್ಕಂತೂ ಈ OS ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಜಾಸ್ತಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಆಮೇಲೆ ಸ್ಲೋ ಅನಿಸಿದ್ರು ಅನ್ನಿಸ್ಬೋದು. ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು, 2 ಸ್ಪೀಕರ್ ಇದೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರು, ಸಖತ್ತಾಗಿದೆ ಸ್ಪೀಕರ್ ಕ್ಲಾರಿಟಿ, ಜೋರಾಗಿ ಕೂಡ ಕೇಳುತ್ತಾ ಆಯಿತಾ. ಸೊ ಬೆಂಕಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ನಾನು ಕೆಲವೊಂದು ಸಾಂಗ್ಸ್ನೆಲ್ಲ ಪ್ಲೇ ಮಾಡಿ ಕೇಳ್ದಂಗೆ ಸ್ಟೀರಿಯೋ ಮತ್ತು ಆ ಎಫೆಕ್ಟ್ ಗೊತ್ತಾಗುತ್ತೆ ತುಂಬ ಈಸಿಯಾಗಿ ಆಯಿತಾ. ಸ್ಟೀರಿಯೋ ವರ್ಕ್ ಆಗ್ತಿರೋ ಎಫೆಕ್ಟ್ ತುಂಬ ಈಕ್ವಲ್ ಆಗಿದೆ. ಇದೆಷ್ಟು ಜೋರಾಗಿ ಕೇಳುತ್ತೋ ಈ ಕಡೆದು ಕೂಡ 2 ಸ್ಪೀಕರ್ಗಳು ಕೂಡ ಅಷ್ಟೇ ಜೋರಾಗಿ ಕೇಳುತ್ತೆ. ಅದು ನನಗೆ ತುಂಬ ಇಂಪ್ರೆಸ್ ಮಾಡಿತು. ಜೊತೆಗೆ ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ, ಒಂದು ಪ್ಲಸ್ ಪಾಯಿಂಟು.
ನೀವು ಗೇಮ್ ಮಾಡ್ತಾ ಇದ್ದೀರಾ ಅಂದರೆ ಬೇಕಾದ್ರೆ ನೋಡ್ರಪ್ಪ ಡಿಲೇ ಬೇಡ ಅಂತ ಅಂದರೆ ಹೆಡ್ಫೋನ್ ಜಾಕ್ ಹಾಕ್ಕೊಂಡೆ ನೀವು ಆಡ್ಬೋದು. ಇನ್ನು ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ವೈಫೈ 6 ಈ ಪ್ರೊಸೆಸರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ. ಬ್ಲೂಟೂತ್ 5.3 ಇದೆಯಂತೆ ಇವ್ರು ಹೇಳೋ ಪ್ರಕಾರ. ಮತ್ತು 5G ಬ್ಯಾಂಡ್ಗಳ ಬಗ್ಗೆ ಮಾತಾಡೋಂಗಿಲ್ಲ, ಯಾಕೆಂದರೆ 4G ಟ್ಯಾಬ್ಲೆಟ್ಟು ಅಟ್ಲೀಸ್ಟ್ ಸಿಮ್ ಆಪ್ಷನ್ ಕೊಟ್ಟಿದ್ದಾರಲ್ವ, ಅದೊಂದು ಒಳ್ಳೆಯ ವಿಷಯ. ಡೈರೆಕ್ಟಾಗಿ ಸಿಮ್ಮನ್ನ ಹಾಕೊಂಬಿಡ್ಬೋದು. ವೈಫೈ ವೇರಿಯಂಟ್ ಇಲ್ಲ ಇದರಲ್ಲಿ. ಬರೀ ವೈಫೈ ವೇರಿಯಂಟ್ ಇದ್ದಿದ್ರೆ ಮೋಸ್ಟ್ಲಿ ಇನ್ನೂ ಬೆಲೆ ಕಡಿಮೆ ಆಗ್ತಿತ್ತೇನೋ ಗೊತ್ತಿಲ್ಲ. ಸೊ ಇಷ್ಟು ಈ ಟ್ಯಾಬ್ಲೆಟಿನ ಕೆಲವೊಂದು ಮೇಯ್ನ್ ಫೀಚರ್ಸ್ ಆಯಿತಾ. ಅವಶ್ಯಕತೆ ಇರುವಂಥ ಬೇಸಿಕ್ ಸೆನ್ಸರ್ಸ್ ಅದು ಇದೆಲ್ಲ ಕೊಟ್ಟಿದ್ದಾರೆ. ನೀವು ಕ್ಯಾರಿಯರ್ ಅಗ್ರಿಗೇಷನ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಈ ಒಂದು ಪ್ರೈಸ್ ರೇಂಜಿಗೆ. ಓವರಾಲ್ ಈ ಬೆಲೆಗೆ ಒಂದು ಒಳ್ಳೆ ಟ್ಯಾಬ್ಲೆಟ್ ಆಗ್ಬೋದು. ಯಾರಿಗಿದು ಅಂತ ಅಂದರೆ, ನೀವೇನಾದರೂ ಹೆವಿ ಯೂಸರ್ ಆಗಿದೆ ಅಂದರೆ ನಾನು ಇದನ್ನು ನಿಮ್ಗೆ ತೊಗೊಳ್ಳಿ ಅಂತ ಅನ್ನಲ್ಲ. ನಿಮಗೆ ಟ್ರಾವೆಲ್ ಮಾಡೋ ಟೈಮಲ್ಲಿ ಬಸ್ಸಲ್ಲಿ ತುಂಬ ಓಡಾಡ್ತೀರಾ ಅಥವಾ ಟ್ರೈನಲ್ಲಿ ತುಂಬ ಓಡಾಡ್ತೀರಾ ಅಂಥವ್ರು ಫೋನ್ ತುಂಬ ಸಣ್ಣ ಡಿಸ್ಪ್ಲೇ ಆಯಿತು, ಮೂವಿಗೆ ನೋಡೋಕ್ಕೆ ಹಿಂಸೆ ಆಗುತ್ತೆ ಅಂದರೆ ಈ ರೀತಿ ಒಂದು ಸ್ವಲ್ಪ ದೊಡ್ಡ ಟ್ಯಾಬ್ಲೆಟನ್ನು ಪ್ರಿಫರ್ ಮಾಡ್ಬೋದು ಬರೀ 10,000 ರೂಪಾಯಿಗೆ. ಅಥವಾ ನಿಮ್ಮ ಮಕ್ಕಳಿಗೆ ಈಗ ಯಾರೋ ಆನ್ಲೈನ್ ಕ್ಲಾಸನ್ನು ಮಾಡ್ತಿಲ್ಲ, ಬಟ್ ಸ್ಟಿಲ್ ನಮ್ಮ ಮಕ್ಕಳಿಗೆ ಏನೋ ಒಂದು ವಿಡಿಯೋ ಹಾಕೊಡೋದಕ್ಕಾಗಿರ್ಬೋದು, ಅಥವಾ ನೀವು ಬೇಸಿಕ್ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಇದೊಂದು ಆಪ್ಷನ್ ಆಗ್ಬೋದು. ಈ ಪ್ರೈಸ್ ರೇಂಜಲ್ಲಿ ತುಂಬ ಕಾಂಪಿಟೇಷನ್ ಇಲ್ಲ ಟ್ಯಾಬ್ಲೆಟ್ನಲ್ಲಿ. ಸೊ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಆಯಿತಾ. ಒಂದೊಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ದಾರೆ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 9,999 ರೂಪಾಯಿ. ಚೆನ್ನಾಗಿದೆ ಆಯಿತಾ. ತೊಗೊಂಡ್ರೆ ಈ 120 ನನಗನ್ನಿಸ್ತಂಗೆ ಎರಡೂ ಕೂಡ 4 GB ರ್ಯಾಮೇ ಆಗಿರೋದ್ರಿಂದ 4 GB 64 GB ತೊಗೊಂಬಿಟ್ಟು ಒಂದು SD ಕಾರ್ಡ್ ತೊಗೊಂಬಿಡಿ ಸಾಕು ಆಯಿತಾ. ಎಕ್ಸ್ಪಾಂಡಬಲ್ ಸ್ಟೋರೇಜು ಅಪ್ ಟು 2 TB ತನಕ ಹಾಕೋಬೋದಲ್ಲ. ಸೊ ಇದು ನನ್ನ ಒಪಿನಿಯನ್ನು. ನಿಮಗೆ ಟ್ಯಾಬ್ಲೆಟ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.